ತುಳಸಿ ಗಿಡ ಮತ್ತೆ ಮೊದ್ಲಿನ ಹಾಗಾಯ್ತು. ಅಂದ್ರೆ ಮಿತ್ರ ಅವ್ರಿಗಿರೋ ಅಪಾಯ ದೂರ ಆದ ಹಾಗೆ. ಭಗವಂತ, ತುಂಬಾ ಸಂತೋಷ ತಂದೆ. ಇದೇನು ಕೈಗೆ ಗಾಯ ಆಗಿದೆ? ನನ್ನ ಆಕ್ಸಿಡೆಂಟ್ ಆದಾಗ ನೀವು ಪ್ರಜ್ಞೆ ತಪ್ಪಿದ್ರಿ. ಆ ಟೈಮಲ್ಲಿ ಕಾರ್ನ ನಾನ್ ದೂಡೋಕ್ ಹೋಗಿ ಕೈಗೆ ಗಾಯ ಆಗೋಯ್ತು. ಯಾಕೆ ಭಾಗ್ಯ, ನಿನಗ್ ನೀನು ನೋವು ಮಾಡ್ಕೊಂಡು ನಮಗೂ ಕಷ್ಟ ಕೊಡ್ತಿದ್ಯಾ? ಭಾಗ್ಯ, ನಿನ್ನ ನಾನು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನಾನು ಬೇಡ ಅಂದೆ, ಬಿಟ್ಟು ಹೋಗ್ತೀನಿ ಅಂತ ದೂರ ಹೋದೆ. ಈಗ ವಾಪಸ್ ಬಂದು ನನಗೋಸ್ಕರ ಏನೋ ಮಾಡ್ತಿರೋ ಹಾಗೆ ಹೊಸದಾಗಿ ನಡ್ಕೋತಾ ಇದೆಯಾ? ನಿನ್ನಿಂದ ಎಷ್ಟು ಮುಖ್ಯವಾದ ಮೀಟಿಂಗ್ ಕ್ಯಾನ್ಸಲ್ ಆಯ್ತು ಗೊತ್ತಾ? ಎಷ್ಟು ಒಳ್ಳೆ ಪ್ರಾಜೆಕ್ಟ್ ಮಿಸ್ ಆಯ್ತು ಗೊತ್ತಾ? ಅದೆಲ್ಲ ನಿನ್ನಿಂದ. ನೀನು ನಮ್ ಜೊತೆ ಅಲ್ಲಿಗೆ ಬಂದಿದ್ರಿಂದ. ನೋಡು ಭಾಗ್ಯ, ನೀನು ಒಳ್ಳೆಯವಳು ಅಂತ ಕೆಟ್ಟವಳು ಅಂತ ನಾನೇನ್ ಸ್ಟೇಟ್ಮೆಂಟ್ ಕೊಡಲ್ಲ. ಆದ್ರೆ ನೀನ್ ಮಾಡೋ ಕೆಲಸ ನೋಡಿದ್ರೆ ಇದೆಲ್ಲ ಒಳ್ಳೇದ್ ಮಾಡೋದಕ್ಕೆ ಮಾಡ್ತೀಯೋ ಇಲ್ಲ ಮನಸ್ಸಲ್ಲಿ ಬೇರೇನೋ ಇಟ್ಕೊಂಡು ಮಾಡ್ತಿದ್ಯೋ ಅನ್ನೋದು ನನಗೆ ಅರ್ಥನೇ ಆಗ್ತಾ ಇಲ್ಲ. ಡಿವೋರ್ಸ್ವರೆಗೂ ಹೋಗೋ ಮೊದಲು ನೀನು ಬೇರೆ ಥರ ಕಾಣ್ತಿದ್ದೆ, ಈಗ ಬೇರೆ ಥರ ಕಾಣ್ತಿದ್ಯಾ. ಅದಕ್ಕೂ ಮೊದಲು ಭಾಗ್ಯ ಅಂದ್ರೆ ಒಳ್ಳೆತನ, ಒಳ್ಳೆ ಗುಣ, ಮನುಷ್ಯತ್ವ ಇದಿಷ್ಟು ಮಾತ್ರ ಕಾಣ್ತಿತ್ತು. ಆದ್ರೆ ಈಗ ನೀನ್ ಮಾಡೋ ಕೆಲ್ಸನೆಲ್ಲ ಈಗ ಹೇಗ್ ತಗೊಳ್ಳೋದು ಅಂತ ಕನ್ಫ್ಯೂಷನ್ ಆಗ್ತಾ ಇದೆ. ನಿನ್ನ ಪ್ರಕಾರ ನೀನು ಒಳ್ಳೆ ಆಗಿರಬಹುದು, ಆದ್ರೆ ನೀನ್ ಮಾಡೋ ಕೆಲಸ ನೋಡ್ತಿದ್ರೆ ಒಂದೊಂದ್ಸಲ ನಮ್ಮನೆಯವ್ರು ಹೇಳೋ ಮಾತನ್ನ ನಂಬೇಕು ಅಂತ ಅನ್ಸುತ್ತೆ. ಭಾಗ್ಯ ಯಾವಾಗ್ಲೂ ಒಂದೇ ಥರ ಇದ್ದಾಳೆ ಮಿತ್ರ ಅವರೇ. ಆದ್ರೆ ನೀವೆಲ್ರೂ ನೋಡೋ ರೀತಿ ಬದಲಾಗಿದೆ, ನಿಮ್ ವರ್ತನೆನೇ ಬದಲಾಗಿದೆ. ಅದಕ್ಕೆ ಸಾಮಾನ್ಯ ಬೆಟ್ಟ ಕೂಡ ಅಗ್ನಿ ಪರ್ವತದ ಹಾಗೆ ಕಾಣ್ತಿದೆ. ನಾನು ಒಳ್ಳೇದಕ್ಕೋಸ್ಕರ ಮಾಡೋ ಕೆಲಸ ಕೂಡ ನಿಮಗ್ ಕೆಟ್ಟದ್ದು ಅನ್ನಿಸ್ತಿದೆ. ಆದ್ರೂ ಪರವಾಗಿಲ್ಲ, ನಾನ್ ಬಂದಿದ್ದು ನಿಮ್ ಮನ್ಸನ್ನ ಬದಲಾಯಿಸೋಕಲ್ಲ. ನಿಮ್ ಮನ್ಸಲ್ಲಿ ನನ್ಗೊಂದ್ ಸ್ಥಾನ ಬೇಕು ಅಂತನೂ ಅಲ್ಲ. ನಿಮಗ್ ಗಂಡಾಂತರ ಇರೋ ಅಷ್ಟು ಕಾಲನೂ
ನಿಮ್ಮನ್ನ ಕಾಪಾಡ್ಕೊಳ್ಳೋದಕ್ ಬಂದಿದ್ದೀನಿ. ನಿಮ್ ಹಿಂದೆನೆ ಬರ್ತಿರೋ ಅಪಾಯದಿಂದ ನಿಮ್ಮನ್ ಕಾಪಾಡೋಕ್ ಬಂದಿದ್ದೀನಿ. ಅದು ನಿಮ್ಗೆ ಅರ್ಥ ಆದ್ರೂ ಆಗದೆ ಇದ್ರೂ ಪರವಾಗಿಲ್ಲ. ಮಿತ್ರ ಜೊತೆ ಒಂದು ಒಳ್ಳೆ ಟ್ರಿಪ್ ಹೋದ್ರೆ ಅದನ್ನು ಕೂಡ ಭಾಗ್ಯ ಹಾಳು ಮಾಡ್ಬಿಟ್ಲು. ನಮಗ್ ಭಾಗ್ಯ ಅನ್ನೋ ಟಾರ್ಚರ್ ಯಾವಾಗ ನಮ್ಮಿಂದ ದೂರ ಆಗುತ್ತೋ ಏನೋ. ನಾವು ಎಷ್ಟು ತರ ಅವಳಿಗೆ ಅವಮಾನ ಮಾಡಿದ್ರು, ಹೇಗೆಲ್ಲ ತಲೆ ತಗ್ಸೋ ಹಾಗೆ ಮಾಡಿದ್ರು, ಅವಳು ಮಾತ್ರ ಎಲ್ಲೂ ತಗ್ಲಿಲ್ಲ. ತಗ್ಸೋ ಹಾಗೆ ಮಾಡೋ ಅವಕಾಶ ಸಿಗತ್ತೆ ಮನೀಷಾ. ನಿಂತ್ಕೊಳ್ಳಿ. ಎಲ್ಲಿಗೆ? ಏನೋ ಅತ್ತೆ ಮನೆಗೆ ಬರೋ ಹಾಗೆ ಬರ್ತಿದ್ದೀರಾ? ನಮ್ಮ ಅಕ್ಕಂಗೆ ಇದು ಅತ್ತೆ ಮನೆ ಆಗಿರ್ಬೇಕಾದ್ರೆ ನಮಗೂ ಅತ್ತೆ ಮನೆನೇ ಅಲ್ವಾ? ನಿಮ್ ಅಕ್ಕನೇ ಈ ಮನೆಗ್ ಭಾರ ಅನ್ಕೊಂಡ್ರೆ ನೀವ್ ಅವಳಿಗಿರೋ ಬಾಲನಾ? ನೀವೇನು ನಮ್ಮ ಅಕ್ಕನ ಬಗ್ಗೆ ಹಾಗೆಲ್ಲ ಮಾತಾಡ್ತಿದ್ದೀರಾ? ಗಂಡನ್ನ ಅತ್ತೆ ಮಾವ ಬೇಡ ಅಂತ ಬಿಟ್ಟು ಹೋದವಳು ತಿರುಗ್ ಬಂದ್ರೆ ಇಂಥ ಗೌರವನೇ ಸಿಗುತ್ತೆ. ಸರಿ, ನೀವು ಸ್ವಲ್ಪ ಜರುಗಿ, ನಾವು ಅಕ್ಕನ್ ಮಾತಾಡ್ಸ್ಕೊಂಡು ಹೋಗ್ತೀವಿ. ಚಾನ್ಸೇ ಇಲ್ಲ. ಯಾಕೆ ಚಾನ್ಸ್ ಇಲ್ಲ? ಯಾಕಂದ್ರೆ ನಿನ್ನಕ್ಕ ಒಳಗಡೆ ಇಲ್ಲ. ಸರಿ, ಅಕ್ಕ ಬರೋವರೆಗೂ ನಾವು ಒಳಗಡೆ ಕಾಯ್ತೀವಿ. ನಿಮ್ಮಕ್ಕ ಬರೋವರೆಗೂ ನೀವಿಬ್ರು ಇಲ್ಲೇ ಇರ್ಬೇಕು. ಹೊರಗಡೆನೆ ವೇಟ್ ಮಾಡ್ಬೇಕು. ಇದು ನನ್ನ ಅಕ್ಕನ ಮನೆ, ನನ್ನ ಅತ್ತೆ ಮನೆ ಅಂತ ಒಳಗಡೆ ಕಾಲಿಟ್ರೆ ಕಾಲ್ ಮುರ್ದಾಕ್ತೀನಿ. ಹುಷಾರ್. ಇದೇನಕ್ಕ ನಮ್ಮನ್ನ ಒಳಗಡೆ ಹೋಗೋಕೆ ಬಿಡ್ತಿಲ್ವಲ್ಲ? ಕಂದ, ನೀನ್ ಬೇಜಾರ್ ಮಾಡ್ಕೋಬೇಡ. ಅಕ್ಕ ಬರ್ತಾಳಲ್ವಾ, ಅವಳು ಬಂದಿದ ತಕ್ಷಣ ನಾವ್ ಒಳಗಡೆ ಹೋಗೋಣಂತೆ. ಅದೇನಕ್ಕ, ಒಂದ್ ಟೈಮಲ್ಲಿ ಮನೆಯವರೆಲ್ಲ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ರು, ಎಷ್ಟು ಪ್ರೀತಿಯಿಂದ ನೋಡ್ಕೊಂತಿದ್ರು. ಈಗ ಯಾಕೆ ಮನೆ ಒಳಗಡೆ ಕೂಡ ಬಿಡ್ತಿಲ್ಲ? ಕೆಲವೊಂದ್ ಪರಿಸ್ಥಿತಿಗಳೇ ಹಾಗೆ ನಾಣಿ. ಮನುಷ್ಯರನ್ನ ಅವ್ರ ಮನಸ್ಸನ್ನ ಬದಲಾಯಿಸ್ಬಿಡತ್ತೆ. ಅದೆಲ್ಲ ಅರ್ಥ ಆಗೋ ವಯಸ್ಸು ನಿಂದಲ್ಲ. ಅಕ್ಕಂಗ್ ಫೋನ್ ಮಾಡ್ತಿದ್ರೆ ರೀಚೇ ಆಗ್ತಿಲ್ವಲ್ಲ. ಅಕ್ಕ ಎಲ್ಲಿ ಹೋಗಿರ್ಬೋದು? ಹೀಗೆ ಎದುರುಗಡೆ ದೃಷ್ಟಿ ಬೊಮ್ಮೆ ತರ ನಿಂತ್ಕೋಬೇಡಿ. ನೋಡಿದ್ರೇನೆ ಕೋಪ ಬರುತ್ತೆ. ಅಲ್ಲೋಡು, ಅಲ್ಲೊಂದು ಚಪ್ಪಲಿ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ಹೋಗಿ ನಿಂತ್ಕೊಂಡು ವೇಟ್ ಮಾಡಿ. ಯಾಕೆ ಕಿವಿ ಕೇಳಿಸ್ತಿಲ್ವಾ? ಹೋಗಿ ಅಲ್ಲಿ ನಿಂತ್ಕೊಳ್ಳಿ. ಆಂಟಿ, ಇವರಿಗೆ ಪನಿಷ್ಮೆಂಟ್ ಸಾಕಾಗ್ತಿಲ್ಲ ಅನ್ಸುತ್ತೆ. ಹೌದಾ? ಆಯ್ತು ಬಾ. ನಿಮ್ಗೆ ಇಲ್ಲೂ ಕೂಡ ನಿಂತ್ಕೊಳ್ಳಕ್ಕೆ ಅರ್ಹತೆ ಇಲ್ಲ. ಅಲ್ಲಿ ಡಸ್ಟ್ಬಿನ್ ಇದೆಯಲ್ಲ,
ಅಲ್ಲಿ ಹೋಗಿ ನಿಂತ್ಕೊಳ್ಳಿ. ಹಾ, ಏನ್ ನೋಡ್ತಿದ್ದೀರಾ? ಹೋಗಿ. ನಾಣಿ, ಇಲ್ಲಿ ತುಂಬಾ ಸ್ಮೆಲ್ ಬರ್ತಿದೆ. ಇಲ್ಲಿ ನಿಲ್ಲಕ್ ಆಗ್ತಿಲ್ಲ. ಒಳಗಡೆ ಬರಕ್ ಬಿಡಿ. ನಿಮ್ಮಕ್ಕ ಮಾಡೋ ಕೆಲ್ಸಕ್ಕೆ ನಿಮ್ಗೂ ಕೂಡ ಪನಿಷ್ಮೆಂಟ್ ಸಿಗ್ಬೇಕಲ್ಲ, ಅಲ್ಲೇ ನಿಂತ್ಕೊಳ್ಳಿ. ಅಕ್ಕ, ಕಾಲ್ ನೋವ್ತಾ ಇದೆ. ಸ್ವಲ್ಪ ತಡ್ಕೊಳ್ಳೋ ನಾಣಿ, ಅಕ್ಕ ಬಂದ್ಬಿಡ್ತಾಳೆ. ಅಕ್ಕ ಬಂದ್ಲು ಕಣೋ. ಜಾನು, ನಾಣಿ, ನೀವೇನ್ ಇದ್ದಕ್ಕಿದ್ದಾಗೆ ಇಲ್ಲಿ? ನಾಣಿ ನಿನ್ನ ನೋಡ್ಬೇಕು ಅಂತ ಹೇಳ್ತಿದ್ದ ಅಕ್ಕ, ಅದಕ್ಕೆ ಕರ್ಕೊಂಡ್ ಬಂದ್ಬಿಟ್ಟೆ. ನಿನಗ್ ಫೋನ್ ಮಾಡಿದ್ರೆ ರೀಚ್ ಆಗ್ತಿರ್ಲಿಲ್ಲ, ಅದಕ್ಕೆ ನಾವ್ ಹೇಳ್ದೆ ಕೇಳ್ದೆ ಬಂದೇ ಬಿಟ್ವಿ. ಅದ್ ಸರಿ, ಒಳಗಡೆ ಹೋಗಿ ಕೂತ್ಕೊಳ್ಳೋ ಬದಲು ಇಲ್ಲಿ ಯಾಕೆ ನಿಂತಿದ್ದೀರಾ? ಒಳಗಡೆ ಬರ್ಬೇಡ ಅಂತ ಹೇಳಿದ್ರು ಅಕ್ಕ. ಬರ್ಬೇಡ ಅಂದ್ರೆ ಏನು ಜಾನು? ಅದು ಏನಾಯ್ತಂದ್ರೆ ಅಕ್ಕ, ನಿಂತ್ಕೊಳ್ಳಿ. ಏನೋ ಅತ್ತೆಯವ್ರ ಮನೆಗ್ ಬಂದಂಗ್ ಬರ್ತಿದ್ದೀರಾ? ನಿಮ್ ಅಕ್ಕನೇ ಈ ಮನೆಗ್ ಭಾರ ಅನ್ಕೊಂಡ್ರೆ ನೀವ್ ಅವಳಿಗಿರೋ ಬಾಲನಾ? ನಿಮ್ಮಕ್ಕ ಬರೋವರೆಗೂ ಅಲ್ಲೋಡು, ಅಲ್ಲೊಂದು ಚಪ್ಲಿ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ಹೋಗಿ ನಿಂತ್ಕೊಂಡು ವೇಟ್ ಮಾಡಿ. ನಿಮ್ಗೆ ಇಲ್ಲೂ ಕೂಡ ನಿಂತ್ಕೊಳ್ಳಕ್ಕೆ ಅರ್ಹತೆ ಇಲ್ಲ. ಅಲ್ಲಿ ಡಸ್ಟ್ಬಿನ್ ಇದೆಯಲ್ಲ, ಬನ್ನಿ ನನ್ ಜೊತೆ. ಬಾ ನಾಣಿ. ಚಿಕ್ಕತ್ತೆ, ಏನ್ ಭಾಗ್ಯ, ತಿಂದಿ ಕರ್ಗ್ಲಿಲ್ವಾ? ಕೂಗ್ತಾ ಇದೀಯಾ? ನಿಮ್ಗೆ ನಾನ್ ಕೂಗೋದಷ್ಟೇ ಕಾಣುತ್ತಾ? ನಿಮ್ ಕೀಳ್ ಬುದ್ಧಿ ನಿಮಗ್ ಕಾಣೋದಿಲ್ವಾ? ಏ ಭಾಗ್ಯ, ಮರ್ಯಾದೆಯಿಂದ ಮಾತಾಡೋದ್ ಕಲ್ತ್ಕೋ. ನೀವು ಒಳ್ಳೇದನ್ ಕಲಿತ್ರೆ ನಾನು ಮರ್ಯಾದೆ ಕಲಿತೀನಿ. ನೀವು ನನ್ನವ್ರು ಕೊಡೋ ಗೌರವ ಕಡಿಮೆ ಆದ್ರೆ ನಾನ್ ನಿಮಗ್ ಕೊಡೋ ಬೆಲೆ ಕಡಿಮೆ ಆಗತ್ತೆ. ಏನ್ ದೇವ್ಯಾನಿ, ಏನಾಯ್ತು? ಆ ಹಾಳ್ ಬಿದ್ದಿರೋ ಸ್ಟೋರ್ ರೂಮಲ್ಲಿ ಇರ್ತಾಳಲ್ಲ, ಅದಕ್ಕೆ ತಲೆಗೇನೋ ಧೂಳ್ ಹಿಡ್ದು ಏನೇನೋ ಮಾತಾಡ್ತಿದ್ದಾಳೆ. ಚಿಕ್ಕತ್ತೆ, ನಿಮ್ ನಾಲ್ಗೆ ಎಷ್ಟು ಹದ್ದಲ್ಲಿರುತ್ತೋ ಅಷ್ಟು ಒಳ್ಳೇದು. ಭಾಗ್ಯ, ಇವಾಗ ನಿನ್ ಪ್ರಾಬ್ಲಮ್ ಏನು? ನನ್ ತಂಗಿ ತಮ್ಮ ನನ್ಗೋಸ್ಕರ ಬಂದ್ರೆ ಅವ್ರನ್ನ ಕನಿಷ್ಠ ಮನೆ ಒಳಗೂ ಬರೋಕ್ ಬಿಡ್ದೆ ಚಪ್ಪಲ್ ಸ್ಟ್ಯಾಂಡ್ ಹತ್ರ, ಡಸ್ಟ್ಬಿನ್ ಹತ್ರ ನಿಲ್ಲಿಸ್ತೀರಾ? ನನ್ ಮೇಲಿರೋ ಕೋಪನ ಅವ್ರ ಮೇಲ್ ತೋರಿಸ್ತೀರಾ? ವಾಟ್ ಈಸ್ ದಿಸ್ ಮಾಮ್? ಯಾರ ಹತ್ರ ಹೇಗ್ ಮಾತಾಡ್ಬೇಕು, ಯಾರ ಜೊತೆ ಹೇಗ್ ನಡ್ಕೋಬೇಕು ಅಂತ ಗೊತ್ತಿಲ್ವಾ? ವಿವೇಕ್, ನಿನ್ ಬಾಯ್ ಮುಚ್ಚು. ಯಾರ ಹತ್ರ ಹೇಗ್ ಮಾತಾಡ್ಬೇಕೋ, ಯಾರ ಜೊತೆ ಹೇಗ್ ನಡ್ಕೋಬೇಕೋ ಅನ್ನೋದು ನನಗೆ ನೀನ್ ಹೇಳೋ ಅವಶ್ಯಕತೆ ಇಲ್ಲ.
ಅದು ಹಾಗಲ್ಲ ದೇವಿಯಾನಿ. ಜಾಹ್ನವಿನ ನಾಣಿನ ಬಾಗ್ಲಿಂದ ಆಚೆ ನಿಲ್ಸುವಂತ ಅಗತ್ಯ ಏನಿದೆ? ಅವ್ರಿಬ್ರು ಮನೆಯೊಳಗೆ ಬಂದಿದ್ರೆ ನಿನಗೇನ್ ನಷ್ಟ ಆಗ್ತಿತ್ತು? ಒಳ್ಳೆ ಕತೆ ಆಯ್ತಲ್ಲ ಬಾವಾ. ಅವರು ಅವ್ರ ಅಕ್ಕಂಗೋಸ್ಕರ ಬಂದ್ರು, ಮನೇಲಿ ಭಾಗ್ಯ ಇಲ್ಲ ಅಂತ ಹೇಳ್ದೆ. ಅಕ್ಕ ಬಂದ್ಮೇಲೆನೆ ಒಳಗಡೆ ಬರ್ತೀನಿ ಅಂತ ಮನೆ ಹೊರಗೆನೆ ನಿಂತಿದ್ರು. ಅವ್ರ ಹಠಾನ ನೋಡೋದ್ ಬಿಟ್ಟು ನನ್ ಬಿಹೇವಿಯರ್ನ ಕ್ವೆಶ್ಚನ್ ಮಾಡ್ತೀರಲ್ಲ. ಚಿಕ್ಕತ್ತೆ ಎಲ್ಲ ಸುಳ್ಳು ಹೇಳ್ತಿದ್ದಾರೆ ಮಾವ. ಚಿಕ್ಕತ್ತೆ ಮನೀಷಾ ಅಕ್ಕ ನಮ್ಮನ್ನ ಒಳಗಡೆ ಬಿಡ್ಲೇ ಇಲ್ಲ, ಆಚೆ ನಿಂತ್ಕೊ ಅಂತ ಹೇಳಿದ್ರು. ಏನ್ ಚಿಕ್ಕಮ್ಮ ಇದು? ಚಿಕ್ಕ ಮಗು ಅಂತಾನೂ ಕೂಡ ನೋಡ್ದೆ ಇಂಥ ಕೆಲಸ ಮಾಡೋದಕ್ಕೆ ನಿಮ್ಗೆ ಹೇಗ್ ಮನ್ಸು ಬಂತು? ಅಯ್ಯೋ ಮಿತ್ರ, ಅವನು ಸುಳ್ಳು ಹೇಳ್ತಿದ್ದಾನೆ. ಅವನ್ ಮಾತನ್ನ ನಂಬ್ತಿರಲ್ಲ. ಸುಮ್ನಿರಿ ಚಿಕ್ಕಮ್ಮ, ಮಾಡೋದನ್ನೆಲ್ಲ ಮಾಡಿ ಈಗ ಕವರ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ. ಏನ್ ಮಿತ್ರ, ಅವ್ರ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಹರಿತಿದೆ. ನೀನು ಮಾತಾಡ್ಬೇಡ ಮನೀಷಾ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಸ್ವಲ್ಪ ಆದ್ರೂ ಮನುಷ್ಯತ್ವ ಇರಬೇಕು. ಭಾಗ್ಯ ಮೇಲಿರೋ ಕೋಪನ ನಾಣಿ ಮೇಲೆ ತೋರ್ಸೋದಕ್ಕೆ ಸ್ವಲ್ಪ ಕೂಡ ನಾಚಿಕೆ ಆಗ್ಲಿಲ್ಲ. ಚೆನ್ನಾಗಿದೆ ಮಿತ್ರ, ತುಂಬಾ ಚೆನ್ನಾಗಿದೆ. ಹೊರಗಿರೋರ್ನ ಮೆರ್ಸೋದಕ್ಕೆ ಮೊನ್ನೆ ಅವ್ರನ್ನ ಅವಮಾನ ಮಾಡ್ತಿದ್ಯಾ. ಆದ್ರೂ ಈಗ ಭಾಗ್ಯನ್ನೇ ಬೇಡ ಅನ್ಕೊಂಡ್ಮೇಲೆ ಅವಳ ಮನೆಯವ್ರನ್ನ ದೂರ ಇಟ್ರೆ ಏನ್ ಪ್ರಾಬ್ಲಮ್? ಚಿಕ್ಕತ್ತೆ, ಇನ್ನು 6 ತಿಂಗಳು ತನಕ ನಾನೀ ಮನೆ ಸೊಸೆನೆ. ಈ ಮನೆಯಲ್ಲಿ ಎಲ್ಲ ಹಕ್ಕು ಅಧಿಕಾರ ನನ್ಗಿದೆ. ಹಾಗೆ ಈ 6 ತಿಂಗಳು ನನ್ಗೋಸ್ಕರ ಬರೋ ನನ್ ಮನೆಯವ್ರಿಗೂ ಈ ಮನೆಗೆ ಬೇಕಾದಾಗ ಬರೋದಕ್ಕೆ, ಬೇಡ ಅನ್ಸ್ದಾಗ ಹೋಗೋಕೆ ಎಲ್ಲ ಅಧಿಕಾರನೂ ಇದೆ. ಇನ್ನೊಂದ್ಸಲ ಹೀಗೆ ಮಾಡಿದ್ರೆ ನಾನ್ ಮಾತ್ರ ಸುಮ್ನಿರೋಳಲ್ಲ. ಏನು ಎಕ್ಸ್ಟ್ರಾ ಮಾತಾಡ್ತಿದ್ಯಾ? ನೀನಿರೋದೇ ದಂಡಕ್ಕೆ ಅನ್ಕೊಂಡ್ರೆ ಈಗ ನಿನ್ ಮನೆಯವ್ರನ್ನ ಕೂಡ ಮನೆಗ್ ತಂದು ಕೂರಿಸ್ಕೊಳ್ತೀಯಾ? ದೇವಯಾನಿ, ನಾವು ಒಬ್ಬ ವ್ಯಕ್ತಿ ಮೇಲೆ ಕೋಪ ಮಾಡ್ಕೋತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಇರ್ಬೇಕು. ಅಸಹ್ಯ ಪಡ್ಕೊಳ್ಬೇಕು ಅಂದ್ರೆ ಒಂದು ಆಧಾರ ಇರ್ಬೇಕು. ಅದನ್ ಬಿಟ್ಟು ಬೇಡದೇ ಇರೋ ರಾಧಾಂತಗಳನ್ನ ಸೃಷ್ಟಿ ಮಾಡಿ ನಮ್ ವ್ಯಕ್ತಿತ್ವನ ಹಾಳು ಮಾಡ್ಕೋಬಾರ್ದು. ಹಾಗಲ್ಲ ಅಕ್ಕ, ಇವ್ರಂತ ಚಿಲ್ರೆ ಮನುಷ್ಯರಿಗೆಲ್ಲ ನೀವೆಲ್ಲ ಯಾಕೆ ಸಪೋರ್ಟ್ ಮಾಡ್ತಿದಿರೋ ನನ್ಗಂತೂ ಅರ್ಥ ಆಗ್ತಿಲ್ಲ. ನೋಡು ದೇವಯಾನಿ, ಒಬ್ರ ಮೇಲಿರೋ ಕೋಪನ ಮತ್ತೊಬ್ರ ಮೇಲೆ ತೋರಿಸ್ಬೇಕಾಗಿರೋ ಅಗತ್ಯ ಇಲ್ಲ. ನಾವ್ ಯಾರನ್ನ ಬೇಡ ಅಂತ ಅನ್ಕೊಳ್ತಾ ಇದೀವೋ ಅವ್ರನ್ನ ದೂರ ಮಾಡ್ಕೊಂಡ್ರೆ ಸಾಕು. ದೇವಯಾನಿ, ನಿನಗೆ ಭಾಗ್ಯ ಮೇಲೆ ಕೋಪ ಇದ್ರೆ ಭಾಗ್ಯ ಮೇಲೆ ತೀರಿಸ್ಕೋ. ಅದನ್ನ ಬಿಟ್ಟು ಹೀಗೆ ಅವಳ ತಂಗಿ ಮೇಲೆ ತಮ್ಮನ ಮೇಲೆ ತೋರಿಸೋದು ಚೆನ್ನಾಗಿರಲ್ಲ. ಮಾಮ್, ಚಿಲ್ಲರೆ ಮನುಷ್ಯರು ಅಂತ ನಾವು ಅವ್ರಿಗೆ ಹೇಳೋದಲ್ಲ. ಮೊದಲು ನಾವು ಚಿಲ್ಲರೆ ಕೆಲಸ ಮಾಡೋದು ಬಿಡಬೇಕು. ನಾಣಿ, ಜಾನು, ಇದ್ಯಾವುದನ್ನು ಮನ್ಸಿಗೆ ಹಚ್ಕೋಬೇಡಿ. ಇಲ್ ನೋಡಿ ಚಿಕ್ಕತ್ತೆ, ನಾನಿಲ್ಲಿರೋ ಅಷ್ಟು ದಿನಾನು ನನ್ ಮನೆಯವ್ರು ಬರ್ತಾರೆ ಹೋಗ್ತಾರೆ.
ಇನ್ನೊಂದ್ಸಲ ಅವ್ರ ವಿಷಯದಲ್ಲಿ ಇದೇ ರೀತಿ ನಡ್ಕೊಂಡ್ರೆ ನಾನ್ ಮಾತ್ರ ಸುಮ್ನಿರಲ್ಲ. ಜಾನು, ಬನ್ನಿ. ಇಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಕ್ಕ? ಈ ಮನೆ ಸೊಸೆ ಅನ್ನೋ ನಿನ್ ಸ್ಥಾನಕ್ಕೆ ಗೌರವನೇ ಕಾಣಿಸ್ತಾ ಇಲ್ವಲ್ಲಕ್ಕ? ನೀನು ಕೂಡ ಒಬ್ಳು ಮನುಷ್ಯಳು ಅನ್ನೋ ಯೋಚನೆ ಕೂಡ ಅವ್ರಿಗಿರೋ ಹಾಗೆ ಕಾಣಿಸ್ತಾನೆ ಇಲ್ಲ. ಅಲ್ಲ, ಇದೆಲ್ಲ ಏನು ಅಕ್ಕ? ಅವ್ರ ದೃಷ್ಟಿಲಿ ಈ 6 ತಿಂಗಳು ಮಾತ್ರನೇ ನಾನು ಈ ಮನೆ ಸೊಸೆ. ಈ 6 ತಿಂಗಳು ಮಾತ್ರನೇ ನನ್ಗೆ ಇಲ್ಲಿ ಜಾಗ ಇರೋದು.